ಅವ್ರು ಶಿಲುಬೆಗೆ ಹೋದ್ರಿಂದ ನಮ್ಗೇನ್ ಬೆನಿಫಿಟ್ಸ್, ನಮ್ಗೇನಾಯ್ತು, ಅವ್ರನ್ನ ನಂಬುವ ನಮ್ಗೆ ಏನ್ ಉಂಟಾಗುತ್ತೆ. ಓಕೆ, ಈ ವಿಷಯವನ್ನು ಈ 4 ದಿನ ನಾವು ಧ್ಯಾನ ಮಾಡಾಕಿದ್ದೀವಿ. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತೆ, ದೇವರು ಶರೀರಧಾರಿಯಾಗಿ ಪ್ರಕಟನಾದವನು. ಯಾರು ಈ ಯೇಸು? ಹೂ ಇಸ್ ದಿಸ್ ಜೀಸಸ್? ಯೇಸು ಅಂದ್ರೆ ರಕ್ಷಕನು. ಯೇಸು ಎಂಬ ಹೆಸರಿನ ಅರ್ಥ ರಕ್ಷಕನು. ಯೆಹೋವ ನನ್ನ ರಕ್ಷಣೆ, ಗಾಡ್ ಇಸ್ ಮೈ ಸಾಲ್ವೇಶನ್. ಓಕೆ, ರಕ್ಷಕನು, ಸೇವಿಯರ್. ಇಲ್ಲಿ ನೋಡ್ತೇವೆ, ದೇವರು ಶರೀರಧಾರಿಯಾಗಿ ಪ್ರಕಟನಾದನು ಅಂದ್ರೆ ದೇವರು ದೇಹದಲ್ಲಿ ಬಂದ್ರು, ಅಂದ್ರೆ ದೇವರು ಆತ್ಮ ಸ್ವರೂಪನು. ಯೋಹಾನ 4ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ದೇವರು ಆತ್ಮ ಸ್ವರೂಪನು. 2 ಕೊರಿಂಥ್ಯ 3:17 ಹೇಳುತ್ತೆ, ಕರ್ತನೆ ಆ ಆತ್ಮನು. ಕರ್ತನು ಅಂದ್ರೆ ಯೆಹೋವನು, ಯಾವೇ. ಸೊ ದೇವರು ಶರೀರಧಾರಿಯಾಗಿ ಪ್ರಕಟನಾದನು ಅಂತ ಹೇಳುವಾಗ, ದೇವರು ಅಂದ್ರೆ ಆತ್ಮ ಸ್ವರೂಪನು. ಆತ್ಮ ಸ್ವರೂಪನಾದ ದೇವರು ಶರೀರಧಾರಿಯಾಗಿ ಪ್ರಕಟನಾದನು. ನೋಡಿ, ನಾವು ಸಹ ದೇವರನ್ನು ಆತ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ವಿ ಎಕ್ಸ್ಪೀರಿಯನ್ಸ್ ಗಾಡ್ ಇನ್ ಸ್ಪಿರಿಟ್. ನಿನ್ನೆ ಚರ್ಚ್ ಆರಾಧನೆಯಲ್ಲೂ ಪಾಲುಗಾರರಾದ ಎಲ್ಲರೂ ಸಹ ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ರು. ವಿ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಪ್ರೆಸೆನ್ಸ್. ಪ್ರಾರ್ಥನೆ ಮಾಡುವಾಗ, ದೇವರನ್ನು ಆರಾಧನೆ ಮಾಡುವಾಗ, ವಾಕ್ಯ ಕೇಳುವಾಗ, ಪ್ರಾರ್ಥನೆ ಮಾಡಿಸ್ಕೊಳ್ಳೋಕೆ ಬಂದಾಗ, ತಲೆ ಮೇಲೆ ಕೈ ಇಟ್ಟಾಗ, ವಿ ಎಕ್ಸ್ಪೀರಿಯನ್ಸ್ಡ್ ಹೋಲಿ ಸ್ಪಿರಿಟ್. ದೇವರ ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವರನ್ನು ನಾವು ಅನುಭವಿಸಿದ್ವು. ದೇವರ ಆತ್ಮನು, ಆತ್ಮಸ್ವರೂಪನಾದ ದೇವರು ಈ ದೇಹದಲ್ಲಿ ನಮ್ಮಲ್ಲೇ ವಾಸವಾಗಿದ್ದಾರೆ. ಆ ಆತ್ಮಸ್ವರೂಪನಾದ ದೇವರೇ ದೇಹದಲ್ಲಿ ಬಂದ್ರು. ನೋಡಿ, ಇವತ್ತು ನಾವು ದೇಹದಲ್ಲಿ ಬಂದ ದೇವರನ್ನು ನಾವು ನಂಬ್ತಾ ಇದ್ದೀವಿ. ದೇವರು ಇವತ್ತಿಗೂ ಸಹ ಆತ್ಮ ಸಂಬಂಧವಾಗಿನೇ, ಆತ್ಮದಿಂದಾನೇ ನಮ್ಗೆ ಪ್ರಕಟವಾಗ್ತಾ ಇರೋದು. ಹಿ ಈಸ್ ರಿವೀಲಿಂಗ್ ಹಿಮ್ಸೆಲ್ಫ್ ಥ್ರೂ ಹೋಲಿ ಸ್ಪಿರಿಟ್. ಈ ದೇಹವು ದೇವರ ಆಳೆ ಅಂತ ವಾಕ್ಯ ಹೇಳುತ್ತೆ. ನಿಮ್ಮಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದಾರೆ ಅಂತ ಹೇಳುತ್ತೆ ವಾಕ್ಯ. ಸೊ ಇಲ್ಲಿ ನಾವು ನೋಡ್ತೀವಿ, ಶರೀರಧಾರಿಯಾಗಿ ದೇವರು ಪ್ರಕಟವಾದ್ರು ಅಂತ. ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ಫ್ಲೆಶ್. ಯಾರು? ಈ ಕ್ರಿಸ್ತನು ಅಥವಾ ದೇವಕುಮಾರನು. ಯೇಸು ಸ್ವಾಮಿ ಯಾರು? ದೇಹದಲ್ಲಿ ಬಂದ ದೇವರು. ಅದಕ್ಕೆ ನಾವು ಆತನನ್ನು ಕ್ರಿಸ್ತನು ಅಥವಾ ದೇವಕುಮಾರನು ಅಂತ ಕರಿತೀವಿ. ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟ ಮೆಸ್ಸಾಯ, ಮಿಷಯನು, ಅಭಿಷೇಕಿಸಲ್ಪಟ್ಟವನು. ದೇವಕುಮಾರನು ಅಂದ್ರೆ ದೇಹದಲ್ಲಿ ಬಂದ ದೇವರು. ಸೊ ಶರೀರಧಾರಿಯಾಗಿ ಬಂದ ದೇವರೇ ದೇವಕುಮಾರನು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಬ್ರಿಗೆ ಇದನ್ನ ಅರ್ಥನೇ ಆಗಲ್ಲ. ಎಸ್ಪೆಷಲ್ ಆಗಿ ಅನ್ಯರು ದೇವರಿಗೆ ಮಗು ಹುಟ್ಟುತ್ತ ಅಂತ ಪ್ರಶ್ನೆ ಮಾಡ್ತಾರೆ. ದೇವರು ಶರೀರದಲ್ಲಿ ಬರಕ್ಕೆ ದೇವ್ರ ಬಲ ಐತೆ, ಶಕ್ತಿ ಐತೆ. ದೇವರಿಂದ ಎಲ್ಲ ಸಾಧ್ಯ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಟು ಗಾಡ್. ಯೋಹಾನ 1ನೇ ಅಧ್ಯಾಯ 14ನೇ ವಚನ ಅಲ್ಲೂ ಸಹ ನಾವು ನೋಡ್ತೀವಿ. ಇಲ್ಲಿ ದೇವರು, ಆತ್ಮಸ್ವರೂಪನಾದ ದೇವರು ಶರೀರದಲ್ಲಿ ಪ್ರಕಟವಾದನು ಅಂತ ನಾವು ನೋಡ್ತೀವಿ. ಇಲ್ಲಿ ನೋಡಿ, ಯೋಹಾನ 1ನೇ ಅಧ್ಯಾಯ 14ನೇ ವಚನದಲ್ಲೇ ನಾವು ಹಿಂಗ್ ನೋಡ್ತೀವಿ. ತುಂಬಾ ಒಂದು ಸುಂದರವಾದ ವಾಕ್ಯ. ಇದನ್ನು ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ, ಇಲ್ಲಿ ನೋಡ್ತೀವಿ, ದ ವರ್ಡ್ ಬಿಕಮ್ ಫ್ಲೆಶ್. ವಾಕ್ಯ ಎಂಬಾತನು ನರಾವತಾರ ಎತ್ತಿ, ಅಥವಾ ವಾಕ್ಯ ಎಂಬಾತನು ಶರೀರಧಾರಿಯಾಗಿ ಪ್ರಕಟವಾದನು. ಅಲ್ಲಿ ದೇವರು ಅಂತ ಹೇಳುವಾಗ ದೇವರು ಆತ್ಮಸ್ವರೂಪನಾದ ದೇವರು ಶರೀರದಲ್ಲಿ ಬಂದರು. ಇಲ್ಲಿ ವಾಕ್ಯ ಎಂಬಾತನು, ದ ವರ್ಡ್ ಬಿಕಮ್ ಫ್ಲೆಶ್. ನೋಡಿ, ಆದಿಕಾಂಡ 1ನೇ ಅಧ್ಯಾಯ
ಯೋಹಾನ 1 ಅಧ್ಯಾಯ 1 ವಾಕ್ಯದಲ್ಲಿ ನಾವು ನೋಡಿ, ಆದಿಯಲ್ಲಿ ವಾಕ್ಯವಿತ್ತು. ಇಲ್ಲಿ ನೋಡಿ, ಆತನಿಗೆ ಇನ್ನೊಂದು ಹೆಸರು ಕೊಡಲ್ಪಟ್ಟೈತೆ, ವಾಕ್ಯ ಎಂಬ ಆತನು. ಅಲ್ಲಿ ದೇವರು, ಆತ್ಮಸ್ವರೂಪನಾದ ದೇವರು. ಇಲ್ಲಿ ವಾಕ್ಯವಾಗಿರುವ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರೊಂದಿಗಿತ್ತು, ಆ ವಾಕ್ಯವು ದೇವರಾಗಿತ್ತು ಅಂತ ನೋಡಿ. In the beginning was the word was with God and word was God. ಇಂಥ ವಾಕ್ಯ ಇಲ್ಲಿ ವಾಕ್ಯ, the word become flesh. ಅಂದ್ರೆ ಮೋಶೆಗೆ ದೇವರು ಹೇಳ್ತಾರೆ, ನನ್ನನ್ನು ಯಾರು ಕಂಡಿಲ್ಲ. ಯೇಸು ಸ್ವಾಮಿನೂ ಸಹ ಹೇಳ್ತಾರೆ, ದೇವರನ್ನು ಯಾರೂ ಕಂಡಿಲ್ಲ, ದೇವರಿಂದ ಎಳೆದು ಬಂದ ಆತನೇ ದೇವರನ್ನು ಪ್ರಕಟಪಡಿಸ್ತಾ ಇರೋದು ಅಂತ ಹೇಳ್ತಾರೆ. ಸೊ ದೇವಜನ್ರೆ, ದೇವರಿಂದ ಪ್ರಕಟವಾದ ಅಥವಾ ಶಾರೀರಿಕವಾದ ಬಂದ ದೇವರೇ, ನಾವು ಆ ಶಾರೀರಿಕವಾಗಿ ಬಂದ ದೇವರನ್ನೇ ನಾವು ನೋಡಿ ಅದನ್ನಾಗಿ ಕೇಳಿಸ್ಕೊಂಡು ಅದನ್ನ ಅನುಭವಿಸಿ, ಓ ದೇವ್ರು ಹಿಂಗೆ ಇರ್ತಾರಂತ ನಾವು ತಿಳ್ಕೊಂತ ಇದ್ದೀವಿ. ಇಲ್ಲಿ ವಾಕ್ಯ ಎಂಬ ಆತನು, ಸಿ ಗಾಡ್ ವಾಸ್ ಮ್ಯಾನಿಫೆಸ್ಟಿಂಗ್ ಹಿಸ್ ವರ್ಡ್. ಅಲ್ಲಿ ದೇವರು ಆತ್ಮ ಸ್ವರೂಪನು. ಇಲ್ಲಿ ವಾಕ್ಯ ಅಂದ್ರೆ ದೇವರನ್ನು ಯಾರು ಕಂಡಿಲ್ಲ, ನೋ ಬಡಿ ಹಸ್ ಎವರ್ ಸೀನ್ ಗಾಡ್. ಆದ್ರೆ ದೇವರ ಸ್ವರಗಳನ್ನು, ದೇವರ ವಾಯ್ಸ್ ಅನ್ನು ಕೇಳಿಸ್ಕೊಳ್ತಾ ಇದ್ರು. ನೋಡಿ, ಅಬ್ರಹಾಮನಿಗೆ ಆದಿಕಾಂಡ 15ನೇ ಅಧ್ಯಾಯದಲ್ಲೇ 1-2 ವಚನದಲ್ಲಿ ನಾವು ನೋಡ್ತೀವಿ. ಅಬ್ರಹಾಮನಿಗೆ ದರ್ಶನದಲ್ಲಿ ದೇವರ ವಾಕ್ಯ ಉಂಟಾಯಿತು. ದೇವರ ವಾಯ್ಸ್, ದೇವರ ವಾಕ್ಯ, ದೇವರು ಮಾತಾಡಿದ್ರು, ಅದನ್ನೇ ಅಬ್ರಹಾಮನ ದರ್ಶನದಲ್ಲಿ ಅವ್ರು ಕೇಳಿಸ್ಕೊಂಡಿದ್ರು. ದೇ ಹರ್ಡ್ ದಿ ವಾಯ್ಸ್ ಆಫ್ ಗಾಡ್. ಪ್ರವಾದಿಗಳು ದೇವರ ಸ್ವರವನ್ನು ಕೇಳಿಸ್ಕೊಂಡು ಅವ್ರು ಮಾತಾಡಿದ್ರು. ವಾಯ್ಸ್, ದೇವರ ವಾಕ್ಯ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಕ್ಲಿಯರ್ ಆಗಿ ನಾವು ನೋಡ್ಬೋದು, ದೇವರು ಮಾತಾಡಿದ್ರು, ಬೆಳಕುಂಟಾಗ್ಲಿ. ದೇವರು ಮಾತಾಡಿದ್ರು, ವಾಯ್ಸ್, ವರ್ಡ್, ವಾಕ್ಯ ಎಂಬ ಆತನು ದೇವರ ವಾಯ್ಸ್ ಮಾತ್ರ ಕೇಳಿಸ್ಕೊಂಡು. ಆ ವಾಯ್ಸ್ ಯಾರು? ಅವ್ರೇ ಆ ವಾಯ್ಸೇ ದೇವರು. ಅದನ್ನು ಮಾತಾಡಿದ ಆತನೇ ಆ ವಾಕ್ಯ ಅಂತ ಹೇಳ್ತಾ ಇದಾರೆ. ನೋಡಿ, ವಾಕ್ಯ ಬೇರೆ, ದೇವ್ರು ಬೇರೆ ಅಲ್ಲ. ಈಗ ನೋಡಿ, ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ನಾನ್ ಬೇರೆ, ನನ್ನ ಬಾಯಿಂದ ಬರೋ ಮಾತು ಬೇರೆ ಅಲ್ಲ. ನನ್ನಿಂದಾನೇ ಆ ಮಾತು ಬರ್ತಾ ಇದ್ದ. ಐ ಆಮ್ ದ ವರ್ಡ್. ನೀನು ನೋಡಿ, ಒಬ್ಬ ವ್ಯಕ್ತಿಯನ್ನು ನಾವು ಮಾತಿನಿಂದ ನಾವು ತಿಳ್ಕೊಂತೀವಿ. ವಿ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಬೈ ದ ವರ್ಡ್. ಒಬ್ಬ ವ್ಯಕ್ತಿಯನ್ನು ವಾಕ್ಯದಿಂದ ನಾವು ತಿಳ್ಕೊಂತೀವಿ, ಅವ್ರು ಮಾತಾಡುವ ಮಾತಿಂದ, ರೈಟ್? ಸೊ ದೇವರು ಎಂಥವ್ರು, ಅವ್ರ ಮಾತಿನ ಮುಖಾಂತರವಾಗಿ ನಮ್ಗೆ ಗೊತ್ತಾಗುತ್ತೆ. ಅವರೇ ಅವರ ಮಾತು. ನೋಡಿ, ಈಗ ನಾನೊಂದು ಮಾತು ಕೊಟ್ರೆ, ಅಥವಾ ನನ್ನ ಮಾತೆ, ನನ್ನ ಒಂದು ಏನನ್ನೋದು ಪ್ರಾಮಿಸ್, ಓಕೆ, ಮಾತು ಬೇರೆ, ನಾನ್ ಬೇರಲ್ಲ. ನಾನೊಂದ್ಸತಿ ಮಾತು ಹೇಳಿದ್ರೆ ಸಾಕು, ಆ ಮಾತೆ ನಾನೇ ಆ ಮಾತು ಸೇಮು. ಸೊ ದೇವರು ವಾಕ್ಯ ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವ್ರ ಬಳಿ ಇದ್ದ, ವಾಕ್ಯ ದೇವರಾಗಿತ್ತು. ದ ವರ್ಡ್ ವಾಸ್ ಗಾಡ್. ಅದಕ್ಕೆ ನೋಡಿ, ವಾಕ್ಯವನ್ನು ಕೇಳಿಸ್ಕೊಳ್ರಿ. ನಾವೆಷ್ಟು ದೇವ್ರ ವಾಕ್ಯವನ್ನು ಓದಿ ಕೇಳಿಸ್ಕೊಳ್ತೀವೋ, ಅಷ್ಟು ನಮ್ಗೆ ನಾವು ದೇವ್ರ ಬಗ್ಗೆ ತಿಳ್ಕೊಂತೀವಿ, ದೇವರ ಚಿತ್ತವನ್ನು ತಿಳ್ಕೊಂತೀವಿ, ದೇವ್ರ ಎಂಥವ್ರು ಅಂತ ನಾವು ತಿಳ್ಕೊಂತೀವಿ. ಸೊ ಅದರಿಂದ ನಾವು ದೇವ್ರ ವಾಕ್ಯವನ್ನು ಕೇಳಿಸ್ಕೊಳಕ್ಕೂ, ದೇವ್ರ ವಾಕ್ಯವನ್ನು ಓದಕ್ಕೂ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ತುಂಬಾ ಮುಖ್ಯ ದೇವಚಂದ್ರಿ. ಸೊ 2 ವಾಕ್ಯದಲ್ಲಿ ನಾವು ನೋಡ್ತೀವಿ. ಓಕೆ, ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಥವಾ ಯೋಹಾನ 12:27 ನಾವು ನೋಡ್ತೀವಿ. ಈಗ ಯೇಸುಸ್ವಾಮಿ ಯಾರು ಅಂತ ನಾವು 2 ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ನೋಡಿ, ಯೇಸುಸ್ವಾಮಿ ಯಾರು ಅಂತ ಫುಲ್ ಆಗಿ ಹೇಳ್ಬೇಕಂದ್ರೆ,
ಆ, ಎಷ್ಟು ವಿಷಯ ಐತೆ ಅದ್ರ ಬಗ್ಗೆ ನಾವು ಧ್ಯಾನ ಮಾಡಿದ್ದೀವಿ, ಹೂಸ್ ಜೀಸಸ್ ಅಂತ. ಇಲ್ಲಿ ನಾವು ಶಿಲುಬೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಓಕೆ, ನಾವು ಸಬ್ಜೆಕ್ಟ್ ಸ್ಟಿಕ್ ಆಗೋಣ. ನಾವು ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಯೋಹಾನ 12ನೇ ಅಧ್ಯಾಯ 27ನೇ ವಚನ. ಜಾನ್ 12:27. ಅಲ್ಲೊಂದು ಮಾತು, ಒಂದು ಮಾತು ಹೇಳ್ತಾರೆ ನೋಡಿ. ಯೇಸು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಅವರು ನರಾವತಾರ ಎತ್ತಿದ್ರು ಅಥವಾ ಮಾಂಸಧಾರಿ ಆದರು, ಶರೀರದಲ್ಲಿ ಬಂದ್ರು, ಯಾವ ಉದ್ದೇಶ ನಾವು ನೋಡಿದೀವಿ. ದೇವರು ಶರೀರಧಾರಿಯಾಗಿ ಪ್ರಕಟವಾದ್ರು ಅಂತ. ಸೊ ಯಾವ ಉದ್ದೇಶ, ವಾಟ್ ಈಸ್ ದ ಪರ್ಪಸ್ ಆಫ್ ಗಾಡ್ ಮ್ಯಾನಿಫೆಸ್ಟಿಂಗ್ ಇನ್ ಫ್ಲೆಶ್? ನಾವು ನೋಡ್ತೀವಿ 27ನೇ ವಾಕ್ಯದಲ್ಲಿ. ಈ 2ನೇ ಪಾಠನ ಓದ್ತೇನೆ ನಾನು. ಓಕೆ, ಸರಿ, ಫುಲ್ ಆಗಿ ಓದ್ತೇನೆ. ಅಂದ್ರೆ, ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನು ಏನು ಹೇಳಲಿ ತಂದೆ, ಈ ಗಳಿಗೆಯಿಂದ ನನ್ನನ್ನು ತಪ್ಪಿಸು. ಆದರೆ ಇದಕ್ಕಾಗಿಯೇ ನಾನು ಈ ಗಳಿಗೆಗೆ ಬಂದೆ. ಇಲ್ಲಿ ಕ್ಲಿಯರ್ ಆಗಿ ದೇವ್ರ ಹತ್ರ ಮಾತಾಡುವಾಗ ಒಂದು ಪ್ರೇಯರ್ ಇದು. ಓಕೆ, ದೇವ್ರ ಹತ್ರ ಮಾತಾಡ್ತಾ ಇದಾರೆ ಅವರು. ಆ ಪ್ರೇಯರ್ ಅಲ್ಲಿ ಒಂದ್ ಮಾತನ್ನ ಹೇಳ್ತಾ ಇದಾರೆ, ಈ ಗಳಿಗೆಗಾಗಿ, ಈ ಸಮಯಕ್ಕಾಗಿ. ನೋಡಿ, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಒಂದು ಹತ್ತಿರ ಸಮಯದಲ್ಲಿ, ಆ ಸಮಯ ಹತ್ತಿರ ಬಂದಾಗ ಈ ಮಾತುಗಳನ್ನು ಆಡ್ತಾರೆ ಯೇಸು ಸ್ವಾಮಿ. ನೆಕ್ಸ್ಟ್ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪಸ್ಕ ಹಬ್ಬ, ಕರ್ತನ ಮೇಜು. ಓಕೆ, ಸೊ ಆಲ್ಮೋಸ್ಟ್ ಅವರ ಶಿಲುಬೆ ಮರಣದ ಆ ಒಂದು ಲಾಸ್ಟ್ ವೀಕ್ ಅಂತ ಹೇಳ್ಬೋದು. ಆ ಲಾಸ್ಟ್ ವೀಕ್ ಅಲ್ಲೇ ಹೇಳೋ ಒಂದು ಮಾತು, ಈ ಗಳಿಗೆಗಾಗಿನೇ ನಾನು ಬಂದಿದ್ದು ಅಂತ. ಈ ಸಮಯಕ್ಕಾಗಿ, ಫಾರ್ ದಿಸ್ ಪರ್ಪಸ್, ಈ ಉದ್ದೇಶಕ್ಕಾಗಿನೇ, ಈ ಸಮಯಕ್ಕಾಗಿನೇ ನಾನು ಬಂದಿದ್ದು. ಸೊ ಈ ಗಳಿಗೆಗಾಗಿ, ಈ ಪರ್ಪಸ್ಗಾಗಿ, ಉದ್ದೇಶಕ್ಕಾಗಿ. ಏನು ಉದ್ದೇಶ ನೋಡಿ, ಮತ್ತಾಯ 16ನೇ ಅಧ್ಯಾಯ ಅಥವಾ ಯೋಹಾನ 1:29 ಓದೋಣ. ಓಕೆ, ಜಾನ್ ಚಾಪ್ಟರ್ 1:29. ಜಾನ್ 1:29 ನೋಡಿ. ಅವರ ಉದ್ದೇಶ ಏನು? ಯಾಕೆ ಯೇಸು ಸ್ವಾಮಿ ದೇಹದಲ್ಲಿ ಬಂದ್ರು? ಯಾಕೆ ದೇವರು ದೇಹದಲ್ಲಿ ಬಂದ್ರು? ಉದ್ದೇಶ ಈ ಗಳಿಗೆಗಾಗಿ, ಈ ಉದ್ದೇಶಕ್ಕಾಗಿನೇ ಬಂದಿದ್ದು ಅಂತ ವಾಕ್ಯ ಹೇಳುತ್ತೆ. ಅವರ ಉದ್ದೇಶ ಏನು? ಮರುದಿನ ಯೋಹಾನನು ತನ್ನ ಕಡೆಗೆ ಬರುತ್ತಾ ಇದ್ದ ಯೇಸುವನ್ನು ನೋಡಿ, ಈಗೋ ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. ನೋಡಿ, KJV ಕನ್ನಡದಲ್ಲಿ ನಾನು ಓದ್ತಾ ಇದ್ದೇನೆ, ಕನ್ನಡಕ್ಕೆ ಇಚ್ಛುವಿ. ಲೋಕದ ಪಾಪವನ್ನು ತೆಗೆದಾಕುವ ದೇವರ ಕುರಿಮರಿ. ನೋಡಿ, ಎಷ್ಟು ಕ್ಲಿಯರ್ ಆಗಿ ನಾವು ನೋಡ್ತೀವಿ. ಈ ಗಳಿಗೆಗಾಗಿ ಅಂತ ಹೇಳುವಾಗ ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಯೋಹಾನನ್ನು, ಯೇಸು ಸ್ವಾಮಿಗೆ ಸಾಕ್ಷಿಯನ್ನು, ದಾರಿಯನ್ನು ಉಂಟು ಮಾಡಕ್ ಬಂದ ಸ್ಥಾನಿಕನಾದ ಯೋಹಾನನ ಈ ಮಾತನ್ನ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಪಾಪ ಪರಿಹಾರಕ್ಕಾಗಿ, ನಮ್ಮ ಪಾಪಗಳನ್ನು ತೆಗೆದಾಕುವಂತೆ ನೇಮಿಸಿದ ಯಜ್ಞದ ಕುರಿಮರಿ ಅಂತ ಹೇಳ್ತಾರೆ. ಎಂತ ಮಾತು ನೋಡಿದ್ದೇವೆ ಚಂದ್ರ. ಮತ್ತೆ ಯೇಸು ಸ್ವಾಮಿ ಯಾಕೆ ಯೇಸು ಸ್ವಾಮಿ ಯಾವ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ದೇವರು ಶರೀರದಲ್ಲಿ ಬಂದ್ರು? ನಮ್ಮ ಪಾಪಗಳನ್ನು ತೆಗೆದಾಕಕ್ಕೆ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ. ಯೇಸು ಸ್ವಾಮಿ ಮುಖ್ಯವಾಗಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ ಯೇಸು ಸ್ವಾಮಿ ಯಾಕೆ ಶಿಲುಬೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಪಾಪ ಪರಿಹಾರಕ್ಕಾಗಿ. ಆದಾಮನು ಅವಿದ್ಯನಾದಾಗ ನಮ್ಗೆಲ್ರೂ ಗೊತ್ತು, ಅಲ್ಲಿ ನ್ಯಾಯ ಪ್ರಮಾಣ ಇತ್ತು, ಆಜ್ಞೆ ಇತ್ತು. ಆಜ್ಞೆನ್ ಮೀರೋದೇ ಪಾಪ. ಆದಾಮನು ಆಜ್ಞೆನ್ ಮೀರ್ತಾರೆ. ಯಾವ ಹಣ್ಣನ್ನು ತಿನ್ಬಾರ್ದು ಅಂತ ಹೇಳ್ತಾರೋ ಹಣ್ಣನ್ನು ತಿಂತಾರೆ, ಆಜ್ಞೆಯನ್ನು ಮೀರ್ತಾರೆ.
ಬೇಲಿಯನ್ನು ದಾಟಿದ್ರೆ ಹಾವು ಸರ್ಪ ಕಚ್ಚುತ್ತಂತೆ ವಾಕ್ಯ ಹೇಳುತ್ತೆ. ಸೊ ಆಜ್ಞೆಯನ್ನು ಮೀರಿ ಅದಾಮನು ಪಾಪ ಅಂದ್ರೆ ಏನು? ಆಜ್ಞೆಯನ್ನು ಮೀರೋದು, ದೇವ್ರ ಮಾತನ್ನು ಮೀರೋದು, ಮೀರಿ ತನ್ನ ಮೇಲೆ ಮರಣವನ್ನು ತಂದುಕೊಂತಾರೆ. ಇಟ್ ಬ್ರಿಂಗ್ಸ್ ಸಿನ್ ಅಂಡ್ ಕರ್ಸ್, ಮರಣವನ್ನು, ಶಾಪವನ್ನು ತಂದುಕೊಂತಾರೆ. ಅರ್ಥ ಮಾಡ್ಕೊಳ್ಳಿ, ಮರಣ, ಪಾಪ ಮತ್ತೆ ಮರಣ ಹೆಂಗ್ ಬಂತು? ಆಜ್ಞೆ ಮುಖಾಂತರವಾಗಿ. ಅದಾಮನು ಆಜ್ಞೆ ಮೀರಿದ್ರು. ನಮ್ಗೊತ್ತು, ಸೈತಾನನು ಸರ್ಪ ಆದಾಮನನ್ನು ಅವಲನ್ನು ವಂಚಿಸ್ತಾನೆ. ಸೊ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮ್ಮ ಪಾಪ ಪರಿಹಾರಕ್ಕಾಗಿ ಸತ್ತು, ನೋಡಿ, ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ರು, ಆ ಪಾಪದಿಂದ ಮರಣ ಉಂಟಾಯಿತು. ಆ ಮರಣ ಏನಾಯ್ತು ನಮ್ಗೊತ್ತು, ಮರಣ ಅಂದ್ರೆ ಎಲ್ಲ ಹೋಯ್ತು, ಮನುಷ್ಯನ ಜೀವನ ಹೋಯ್ತು. ನೋಡಿ, 1 ಕೊರಿಂಥ 15 ನಾವು ಓದ್ತೀವಿ, ಕೊನೆ ವೈರಿ, ಕೊನೆ ಶತ್ರು ಮರಣ ಅಂತ. ದ ಲಾಸ್ಟ್ ಎನಿಮೀಸ್ ಡೆತ್. ನಾವೇನನ್ ನೋಡಿ, ಇವತ್ತು ಸಹ ಕ್ರೈಸ್ತರು ಪಾಪದೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ವೈರಿ ಪಾಪ ಅಲ್ಲ, ನಮ್ಮ ದೊಡ್ಡ ವೈರಿ ಮರಣ. ಯಾಕಂದ್ರೆ ಆದಾಮನು ಆಜ್ಞೆಯನ್ನು ನೋಡಿ, ಆಜ್ಞೆಯನ್ನು ಮೀರೋದೇ ಪಾಪ. ಆಜ್ಞೆಯನ್ನು ಮೀರಿದ ತಕ್ಷಣ ಪಾಪ ಉಂಟಾಗುತ್ತೆ. ಅಂದ್ರೆ ಆಜ್ಞೆಯನ್ನು ಮೀರೋ ಆ ಒಂದು ಪ್ರಾಸೆಸ್ಸೇ ಪಾಪ. ಆಜ್ಞೆಯನ್ನು ಮೀರೋದೇ ಪಾಪ. ಅದರ ಒಂದು ರಿಸಲ್ಟ್, ಪರಿಣಾಮ ಮರಣ. ಆ ಮರಣದಿಂದನೇ ಶಾಪ. ಅಂದ್ರೆ ಶಾಪ ಅಂದ್ರೆ ಬೆವರು ಸುರಿಸಿ ಕಷ್ಟಪಟ್ಟು ತಿನ್ನೋದು, ಕಷ್ಟಪಟ್ಟು. ಅಂದ್ರೆ ಊಟಕ್ಕೂ ಕಷ್ಟ. ನೋಡಿ, ಆದಾಮನಿಗೆ ಊಟಕ್ಕೂ ಕಷ್ಟ. ತೋಟದಲ್ಲಿರೋವರೆಗೂ ಚೆನ್ನಾಗಿತ್ತು, ಹೊರಗೊಟ್ಟಾಗ ಭೂಮಿ ನಿನಗೆ ಮುಳ್ಳನ್ನು ಉಂಟು ಮಾಡುತ್ತೆ. ನೋಡಿ, ಶಾಪ ಅದು. ಮರಣ, ಕಾಯಿಲೆಗಳು ಯಾಕೆ? ಮರಣದಿಂದ. ಮರಣನೇ ಯಾಕೆ ಕಾಯಿಲೆ ಬರೋದು? ಮರಣ. ಸೊ ದೇವರು ಯೇಸು ಸ್ವಾಮಿ ಶಿಲುಬೆಗೆ ಹೋಗಿದ್ದು ಏನಕ್ಕಂದ್ರೆ ನಮ್ಮ ಪಾಪಗಳನ್ನು ಹೊತ್ಕೊಂಡು, ನಮ್ಮ ಮೇಲಿದ್ದ ಪಾಪವನ್ನು ತೆಗೆದುಹಾಕುವಂತೆ, ಹೊತ್ಕೊಳ್ಳುವಂತೆ. ಯಾವಾಗ ಪಾಪವನ್ನು ತೆಗೆದುಕೊಂಡ್ರೋ, ನಮಗೋಸ್ಕರ ಪಾಪವಾದ್ರೂ, ಆ ಪಾಪದಿಂದ ಉಂಟಾದ ಮರಣವನ್ನು, ಶಾಪವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಮನುಷ್ಯನು ಯಾಕೆ ಸತ್ತಿದ್ದು? ಪಾಪದಿಂದಾನೆ. ಮನುಷ್ಯನಿಗೆ ಯಾಕೆ ಕಾಯಿಲೆ ಬಂತು? ಪಾಪದಿಂದಾನೆ. ಮನುಷ್ಯನಿಗೆ ಯಾಕೆ ಶಾಪ, ನಿಷ್ಫಲ, ಏನ್ ಮಾಡಿದ್ರು ಕಷ್ಟ ಕಷ್ಟ ಕಷ್ಟ, ಬಡತನ, ಏನಕ್ಕೆ? ಪಾಪದಿಂದಾನೆ. ಎಲ್ಲ ಇಲ್ಲಿ ಮರಣ ಯಾವಾಗ ಬಂತು? ಎಲ್ಲ ವಿಧವಾದ ಕಷ್ಟಗಳು ಬಂದ್ಬಿಡ್ತು. ಸೊ ದೇವರು ಯೇಸು ಸ್ವಾಮಿ ಶಿಲುಬೆಗೆ ಹೋಗಿದ್ದು ಆ ಮರಣವನ್ನು ತಮ್ಮಿಂದ ತೆಗೆದ. ಯಾವಾಗ ಮರಣ ಹೋಯ್ತೋ, ಪಾಪದ ಸಂಬಳ ಮರಣ ಅಂತ. ಯಾವಾಗ ಪಾಪ ಹೋಯ್ತೋ ಆಗ ಮರಣ ಹೋಯ್ತು. ಯಾವಾಗ ಮರಣ ಹೋಯ್ತೋ ಆ ಮರಣದ ಕ್ರಿಯೆಗಳು ಹೋಯ್ತು. ಇದೇ ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪಾಪದ ಸಂಬಳ ಮರಣ. ಆ ಮರಣದಿಂದಾನೇ ಎಲ್ಲ ಕಷ್ಟ, ಎಲ್ಲ ತೊಂದರೆಗಳು. ಸೊ ಪಾಪವನ್ನು ತೆಗೆದಾಕಿದ್ರು, ಪಾಪದ ಸಂಬಳ ಮರಣವನ್ನು ನಾಶ ಮಾಡಿದ್ರು. ಪಾಪನೇ ಹೋಯ್ತು ಅಂದ್ರೆ ಮರಣಕ್ಕೆ ಕೆಲಸ ಇಲ್ಲ. ಮರಣಕ್ಕೆ ಕೆಲಸ ಇಲ್ಲ ಅಂದ್ರೆ ಮರಣವನ್ನು ತೆರುವ ಶಾಪಗಳು, ಕಾಯಿಲೆಗಳು, ಕಷ್ಟಗಳು, ಅದಕ್ಕೂ ಕೆಲಸ ಇಲ್ಲ. ಈ ಸತ್ಯನ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಯೇಸು ಸ್ವಾಮಿಯನ್ನು, ಕರ್ತನಾದ ಯೇಸುವನ್ನು ನಾವು ನಂಬಬೇಕು. ವಿ ಹ್ಯಾವ್ ಟು ಪುಟ್ ಅ ಟ್ರಸ್ಟ್ ಆನ್ ಕ್ರೈಸ್ಟ್ ಜೀಸಸ್. ತುಂಬಾ ಮುಖ್ಯವಾದದ್ದು ಚಂದ್ರ. ಯಾವಾಗ ಪಾಪವನ್ನು ತೆಗೆದು ಹಾಕಿದ್ರು ಅವಾಗ್ಲೇ ಮರಣ ಹೋಯ್ತು. ಅದಕ್ಕೆ ಯೇಸು ಸ್ವಾಮಿ ಜೀವ ಬಗ್ಗೆ ಮಾತಾಡಿದ್ರು. ನಾನು ಜೀವವನ್ನು ತಂದೆ ಅಂತ ಹೇಳ್ತಾನೆ. ಜೀವವನ್ನು ತಂದಿದ್ದಾರೆ ಯೇಸು ಸ್ವಾಮಿ. ನಿರ್ಲಯತ್ವವನ್ನು ತಂದಿದ್ದಾರೆ ಯೇಸು ಸ್ವಾಮಿ. ಮುಖ್ಯವಾಗಿ ಅದಕ್ಕೆ ಶಿಲುಬೆಗೆ ಹೋಗಿದ್ದೇವೆ ಜನರು. ಮುಖ್ಯವಾಗಿ ಅದಕ್ಕೆ ಶಿಲುಬೆಗೆ ಹೋಗಿ ಒಂದೇ ಒಂದು ವಾಕ್ಯ ಓದಿ ನಾವು ಮುಗಿಸೋಣ.
ಒಂದು ಯೋಹಾನ 2ನೇ ಅಧ್ಯಾಯ. ಯಾರಾದ್ರೂ ಓದ್ತೀರಾ? ಒಂದು ಯೋಹಾನ 2ನೇ ಅಧ್ಯಾಯ, ಒಂದೆರಡು ವಚನ. ಒಂದು ಯೋಹಾನ 2ನೇ ಅಧ್ಯಾಯ. ಹಾ ಬ್ರದರ್, ಒಂದೆರಡು ವಚನ. ನನ್ನ ಚಿಕ್ಕ ಮಕ್ಕಳೇ, ನೀವು ಪಾಪ ಮಾಡದಂತೆ ಇವುಗಳನ್ನು ನಾನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ನಮ್ಮ ಪಕ್ಷವಾದಿಯಾಗಿದ್ದಾನೆ. ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತನಾಗಿದ್ದಾನೆ. ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳಿಗಾಗಿಯೂ ಪ್ರಾಯಶ್ಚಿತ್ತನಾಗಿದ್ದಾನೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತಾರೆ ನೋಡಿ. ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತನಾಗಿದ್ದಾನೆ. ಪ್ರಾಯಶ್ಚಿತ್ತ, ನಮ್ಮ ಪಾಪ ಕವರಿಂಗ್ ಆಗಿ, ನಮ್ಮ ಪಾಪಕ್ಕೋಸ್ಕರ ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳಿಗಾಗಿಯೂ ಪ್ರಾಯಶ್ಚಿತ್ತನಾಗಿದ್ದಾನೆ. ಸೇಮ್ ನಾವು ಕ್ರಿಸ್ತನನ್ನು ಸಾರಬೇಕು. ಅಂದ್ರೆ ಸುವಾರ್ತೆ ಸಾರುವಾಗ ಜನರಿಗೆ ಕ್ರಿಸ್ತನ ಬಗ್ಗೆ ಸಾರ್ರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡಕ್ಕೆ ಕಳಿಸ್ಕೊಡಿ. ದೇವರು ಕಾರ್ಯ ಮಾಡ್ತಾರೆ. ಯೇಸು ಸ್ವಾಮಿ ಏನನ್ನು ಮಾಡಿ ಮುಗಿಸಿದ್ರು ಅದು ಖಂಡಿತವಾಗಿ ಪ್ರಾಪ್ತವಾಗುತ್ತೆ. ಸಾರ್ರಿ, ಸುವಾರ್ತೆ ಸಾರಿ, ವಾಕ್ಯದ ಮೇಲೆ, ಕರ್ತನ ಮೇಲೆ ನಂಬಿಕೆ ಇಡಕ್ಕೆ ಹೇಳಿ. ಕರ್ತನ ಹೆಸರನ್ನು ಕರೆಯುವವರಿಗೆ ರಕ್ಷಣೆ ಉಂಟಾಗುತ್ತೆ ಅಂತ. ವಾಕ್ಯವನ್ನು ನಂಬಿದ್ರೆ ಸಾಕು, ದೇವರು ಕಾರ್ಯ ಮಾಡ್ತಾರೆ. ಏನ್ ಆತಕ್ಕಾಗಿ ಬಂದ್ರು, ಅವ್ರು ನಮಗೋಸ್ಕರ ಏನೇನ್ ಮಾಡಿ ಮುಗಿಸಿದ್ರು, ಇದ್ರ ಮೇಲೆ ನಂಬಿಕೆ ಇಟ್ರೆ ಸಾಕು, ದೇವರು ಅದ್ಭುತ ಮಾಡ್ತಾರೆ. ಜಸ್ಟ್ ವಿ ನೀಡ್ ದಿಸ್ ಫೇತ್. ನಂಬಿಕೆ ಇಟ್ರೆ ಸಾಕು, ನಂಬಿಕೆ ಇಟ್ರೆ ಸಾಕು ದೇವ್ ಜನರೇ. ಅಪೋಸ್ತಲರು 13ನೇ ಅಧ್ಯಾಯ 38-39ನೇ ವಾಕ್ಯದಲ್ಲೂ ಸಹ ನಾವು ನೋಡ್ತೀವಿ. ಧರ್ಮಶಾಸ್ತ್ರದಿಂದ ಅದನ್ನ ಒಂದ್ಸತಿ ಓದ್ಬಿಡೋಣ. ಜಸ್ಟ್ ಲಾಸ್ಟ್ ವರ್ಡ್, 13ನೇ ಅಧ್ಯಾಯ, Acts 13. ಆದರೆ ದೇವರು ಎಬ್ಬಿಸಿದಾತನು, ಅಪೋಸ್ತಲರು 13ನೇ ಅಧ್ಯಾಯ 38-39, ಸಾರಿ. ಆದದರಿಂದ ಜನರೇ ಮತ್ತು ಸಹೋದರರೇ, ಈ ಮನುಷ್ಯನ ಮೂಲಕವಾಗಿ, ಈ ಮನುಷ್ಯ ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾರೆ, ಪಾಪ ಪರಿಹಾರವು ದೊರೆಯುತ್ತೆಂಬುದು ನಿಮಗೆ ಸಾರೋಣವಾಗುತ್ತದೆಂದು ಮೋಶೆಯ ಯಾವ ನ್ಯಾಯ ಪ್ರಮಾಣದಿಂದ ಯಾವುಗಳಲ್ಲಿ ನೀವು ನೀತಿವಂತರೆಂಬ ನಿರ್ಣಯವನ್ನು ಹೊಂದಲಾರದೆ ಹೋಗಿದ್ದೀರೋ ಅವು ಅವೆಲ್ಲಗಳಿಂದ ನಂಬುವವರೆಲ್ಲರೂ ಆತನ ಮೂಲಕ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದಾರೆಂದು ನಿಮಗೆ ತಿಳಿಯದಿರಲಿ ಅಂತ ಒಂದು ಮಾತಾಡ್ತಾರೆ ನೋಡಿ. ಆತನ ಮೇಲಿರುವ ನಂಬಿಕೆಯ ಮುಖಾಂತರವಾಗಿ, ಆತನ ಮೇಲಿರುವ ನಂಬಿಕೆಯ ಮುಖಾಂತರವಾಗಿ ನಾವು ನೀತಿವಂತರಾಗಿದ್ದೀವಿ. ಜಸ್ಟ್ ಸಿಂಪಲ್. ನಾನು ನೀತಿವಂತನಾಗಬೇಕು ಅಂದ್ರೆ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಸತ್ತರು. ಸತ್ತ ಯೇಸುವನ್ನು ದೇವರು ಜೀವದಿಂದ ಎಬ್ಬಿಸಿದ್ರು. ನಾನು ನಂಬುತ್ತೇನೆ ಯೇಸುವನ್ನು ಕರ್ತನು. ನೋಡಿ, ಇದು ನಂಬಿದ್ರೆ ಸಾಕು, ನಾವು ನೀತಿವಂತರಾಗ್ತೀವಿ. ನ್ಯಾಯ ಪ್ರಮಾಣದಿಂದ ಆಗದೇ ಇರುವಂತ ವಿಷಯಗಳು ನಾವು ಈ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನ್ಯಾಯ ಪ್ರಮಾಣವು ಏನ್ ಮಾಡಕ್ ಆಗ್ಲಿಲ್ವೋ, ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 13 ವಚನ, ದೇವರು ತನ್ನ ಮಗನ ಮುಖಾಂತರವಾಗಿ ಮಾಡಿ, ನ್ಯಾಯ ಪ್ರಮಾಣ ಮುಖಾಂತರವಾಗಿ ಯಾವ್ಯಾವ ವಿಷಯಗಳಲ್ಲಿ ನಮ್ಮಿಂದ ನೀತಿವಂತರಾಗಕ್ ನಮ್ಮಿಂದ ಆಗ್ಲಿಲ್ವೋ, ನೀತಿವಂತರಾಗಿ ನಮ್ಮನ್ನ ಮಾಡ್ಸಕ್ ಆಗ್ಲಿಲ್ವೋ, ಆ ಎಲ್ಲ ವಿಷಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆಯು
ಕರ್ತನು ಮಾಡುತ್ತಾರೆ ಅಂತ ಈ ವಾಕ್ಯ. ಅದರಿಂದ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೇಲೆ ನಮ್ಗೆ ಬಲವಾದ ನಂಬಿಕೆ ಇರಬೇಕು. ನಮ್ಮ ಸ್ವಂತ ಕ್ರಿಯೆಗಳ ಮೇಲೆ ಅಲ್ಲ. ನಾವು ಜಾಸ್ತಿ ಪ್ರೇಯರ್ ಮಾಡ್ಬಿಟ್ರೆ ನಾವು ಜಾಸ್ತಿ ನೀತಿವಂತರು. ಇವತ್ತು ಸರಿಯಾಗಿ ನಾನು ಪ್ರೇಯರ್ ಮಾಡಿಲ್ಲ, ಅದರಿಂದ ನಾನು ನೀತಿವಂತನಲ್ಲ. ಕೆಲವೊಬ್ರು ಹಂಗೆ ಫೀಲಿಂಗ್ ಅಲ್ಲಿ ಹೋಗ್ತಾ ಇದ್ದೀರಾ. ಅಲ್ಲ ಅಲ್ಲ ಅಲ್ಲ. ನನ್ನ ನೀತಿ ನಾನು ಪ್ರೇಯರ್ ಮಾಡೋದ್ರಿಂದ ಅಲ್ಲ. ನನ್ನ ನೀತಿ ನನಗೋಸ್ಕರ ಒಬ್ರು ಸತ್ತು ಜೀವದಿಂದ ಎದ್ದಿದ್ದಾರೆ, ಅವರ ಮುಖಾಂತರ. ನಾನು ಪ್ರೇಯರ್ ಮಾಡುವಾಗ ಸ್ವಲ್ಪ ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿಯ ಕ್ರಿಯೆ ಜಾಸ್ತಿ ನಾವು ನೋಡಬಹುದು. ದೇವರ ಕ್ರಿಯೆ ನಾವು ನೋಡಬಹುದು. ನಾವು ಪ್ರೇಯರ್ ಮಾಡದೇ ಇರುವಾಗ ನಮ್ಮ ಕ್ರಿಯೆಗಳು, ನಾವು ಏನೇನು ಯೋಚನೆ ಮಾಡ್ತೀವಿ, ಅದರಿಂದ ನಮ್ಗೆ ಭಕ್ತಿ ಇಲ್ಲದ ಹಾಗೆ ನಮ್ಗೆ ಅನ್ಸುತ್ತೆ. ಇಲ್ಲ ಇಲ್ಲ, ನಾವು ನೀತಿವಂತರಾಗಿರೋದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ, ಕ್ಲಿಯರ್ ಆಗಿ ಕರ್ತನ ಮೇಲಿರುವ ನಂಬಿಕೆ ಮುಖಾಂತರವಾಗಿ ನೀತಿವಂತರಾಗಿ. ಜಸ್ಟ್ ಬಿಲೀವ್ ಕ್ರೈಸ್ಟ್ ಕ್ರೂಸಿಫೈಡ್. ಸುವಾರ್ತೆ ಸಾರುವಾಗ ಸುಲಭವಾಗಿ ಸಾರು. ಯೇಸು ಸ್ವಾಮಿ ಯಾಕೆ ಶಿಲುಬೆಗೆ ಹೋದ್ರು? ಯೇಸು ಸ್ವಾಮಿ ಯಾರು? ಯಾಕೆ ಶಿಲುಬೆಗೆ ಹೋದ್ರು? ಅವ್ರು ಏನ್ ಮಾಡಿದಾರೆ ಶಿಲುಬೆ? ನಮ್ಮ ಪಾಪ ಪ್ರಾಯಚಿತಕ್ಕ ಅವ್ರು ಶಿಲುಬೆಗೆ ಹೋಗಿದ್ರು. ನಮ್ಮ ಪಾಪಗಳನ್ನು ತೆಗೆದುಹಾಕುವಂತ ಯಜ್ಞದ ಕುರಿಮರಿಯಾಗಿ ಅದನ್ನ ಮಾಡಿ ಮುಗಿಸಿದ್ದಾರೆ. ನಮ್ಮ ಪಾಪಗಳನ್ನು ತೆಗೆದುಹಾಕಿದ್ದಾರೆ. ನಾನು ನಂಬಿಕೆ ಇಡೋ ಮುಖಾಂತರ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಸತ್ತರು. ಜಸ್ಟ್ ಫಿನಿಶ್. ಆ ಪಾಪದ ಪರಿಣಾಮಗಳು, ಪಾಪದ ಸಂಬಳ ಮರಣ. ಪಾಪ ಹೆಂಗ್ ಬಂತು? ಆಜ್ಞೆಗಳನ್ನು ಮೀರೋದು. ದೇವರು ಹೇಳಿದನ್ನ ಕೊಟ್ಟಿರೋ ಆಜ್ಞೆಗಳನ್ನು ಮೀರುವಾಗ ಬಂದಿದ್ದ ಪಾಪ. ಮೊದಲನೇ ಮನುಷ್ಯನಿಂದ ಅದು ಉಂಟಾಗಿದೆ. ಅದನ್ನು ದೇವರು ಸರಿಪಡಿಸಿದ್ದಾರೆ. ಸೊ ಆ ಪಾಪದ ಆಜ್ಞೆಯನ್ನು ಮೀರೋದು ಪಾಪ. ಪಾಪದ ಸಂಬಳ ಮರಣ. ಮರಣದಿಂದನೇ ಕಾಯಿಲೆಗಳು, ಮರಣದಿಂದನೇ ಶಾಪಗಳು, ಕಷ್ಟಗಳು, ತೊಂದರೆಗಳು, ಸೈತಾನನ ಕ್ರಿಯೆ ಎಲ್ಲ ನಾವು ನೋಡ್ತೀವಿ. ದೇವರು ಪರಿಹಾರವನ್ನು ತಂದಿದ್ದಾರೆ. ಕರ್ತನೇ ಪರಿಹಾರಿ. ನೋಡಿ, ಅನೇಕರು ಕ್ರೈಸ್ತರಾಗಿದ್ರು ಸಹ ಅವ್ರು ಇನ್ನೂ ಇನ್ನೂ ಅವ್ರ ಹೋರಾಟದಲ್ಲಿ, ಆತ್ಮಿಕ ಹೋರಾಟದಲ್ಲಿದ್ದಾರೆ ಅವರು. ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಡೆಲಿವರೆನ್ಸ್. ಇನ್ನೂ ಸೈತಾನನ ಕ್ರಿಯೆಗಳನ್ನು ನೋಡ್ತೀವಿ. ಕಾಯಿಲೆಗಳು, ಡಿಸ್ಟರ್ಬ್ ಮಾಡೋದು, ಕನ್ಸಲ್ಟ್ ಡಿಸ್ಟರ್ಬ್ ಮಾಡೋದು, ಆರೋಗ್ಯವನ್ನು, ಫೈನಾನ್ಸ್ ಅನ್ನು ಡಿಸ್ಟರ್ಬ್ ಮಾಡೋದು, ಕುಟುಂಬವನ್ನು ಡಿಸ್ಟರ್ಬ್ ಮಾಡೋದು ನೋಡ್ತೇವೆ. ಯಾಕಂದ್ರೆ ಇನ್ನು ಅವ್ರ ಬಲದಿಂದ ಅವ್ರು ಅದನ್ನು ಜಯಿಸ್ಬೇಕು, ಸೈತಾನನ್ನು ಜಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಯಿಸಿದ್ದಾರೆ. ನಂಬಿಕೆ ಹೇಳಿ, ನನಗೋಸ್ಕರ ದೇವರು ಯುದ್ಧವನ್ನು ಮಾಡಿ ಮುಗಿಸಿದ್ದಾರೆ. ನನ್ನ ಪಾಪವನ್ನು, ಮರಣವನ್ನು ನನ್ನಿಂದ ತೆಗೆದುಹಾಕಿದ್ದಾರೆ. ನನಗೆ ರಕ್ಷಣೆಯನ್ನು, ಪರಿಹಾರವನ್ನು, ಜೀವವನ್ನು, ಜೀವದ ಕ್ರಿಯೆಗಳನ್ನು ತಂದಿದ್ದಾರೆ. ನೀತಿಯ ಕ್ರಿಯೆಗಳನ್ನು ತಂದಿದ್ದಾರೆ. ನಾನೀಗ ಪಾಪಿ ಅಲ್ಲ, ನಾನು ಮರಣದಲ್ಲಲ್ಲ, ನಾನು ಶಾಪದಲ್ಲಲ್ಲ, ನನ್ನ ಬಡತನದಲ್ಲಲ್ಲ, ನನ್ನ ರೋಗದಲ್ಲಲ್ಲ. ನಾನೀಗ ರಕ್ಷಣೆಯಲ್ಲಿದ್ದೀನಿ, ನಾನು ನೀತಿವಂತನಾಗಿದ್ದೀನಿ, ನಾನು ಕ್ರಿಸ್ತನಲ್ಲಿದ್ದೀನಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಬ್ಲೆಸ್ಡ್ ಆಗಿ ಆಶೀರ್ವಾದವಾಗಿದ್ದೀನಿ. ಮರಣವಲ್ಲ, ನಿರ್ಲಯತೆ, ಇಮ್ಮಾರ್ಟಾಲಿಟಿ, ಇದನ್ನೇ ನಾವು ನಂಬಬೇಕು ಜನರು. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸ್ತೋತ್ರವಾಗ್ಲಿ. ಈ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನೆ, ನಿನ್ನ ಶಿಲುಬೆಯ ಮರಣವನ್ನು ಇವತ್ತು ಧ್ಯಾನಿಸುವಂತೆ ನೀನು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ. ಕರ್ತನೆ, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ.